ಮುಖ್ಯವಾಗಿ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರೀತಿಯ ಫಲಾಫಲಗಳು ಗ್ರಹಗಳ ಒಂದು ಸಂಚಾರದಿಂದ ಅವು ಬದಲಾಗುವಂತಹ ಸಮಯದಿಂದ ಏನೆಲ್ಲ ಚೇಂಜಸ್ ಬರುತ್ತೆ ತುಲಾರಾಶಿಯವರಿಗೆ ಅನ್ನುವಂಥದ್ದು ನಾವೀಗ ನೋಡೋಣ. ನೋಡಿ, ಮುಖ್ಯವಾಗಿ ನೀವು ವಿದ್ಯಾರ್ಥಿಗಳಿಗೆ ಗಮನಿಸೋಣ. ಏಕೆಂತಂದರೆ ವಿದ್ಯಾರ್ಥಿಗಳಿಗೆ ಶನಿಯ ಪ್ರಭಾವ ಉತ್ತಮವಾದಂತಹ ಫಲ ಸುಮಾರು 2 ವರ್ಷಗಳಿಂದ ಕೊಟ್ಟಿದೆ. ಆ ಒಂದು ಪ್ರತಿಫಲ ನಿಮಗೆ ಈ 2025 ಮಾರ್ಚ್ 29ನೇ ತಾರೀಕುವರೆಗೂ ಕೂಡ ಉತ್ತಮ ಸ್ಥಿತಿಯಲ್ಲೇ ಪ್ರತಿಫಲ ಸಿಗುತ್ತೆ. ಯಾಕೆಂತಂದರೆ ಶನಿ ಯಾವುದೇ ರೀತಿ ಕೆಡುಕು ಪ್ರಭಾವ ತೊಂದರೆ ಮಾಡೋದಿಲ್ಲ. ಏಕೆಂತಂದರೆ ಕುಂಭರಾಶಿ ರಾಶಾಧಿಪತಿನೇ ಶನಿ. ಹಾಗಾಗಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಪ್ರಭಾವ ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ಅಭಿವೃದ್ಧಿದಾಯಕವಾದಂತಹ ವ್ಯಾಸಂಗದಿಂದ ವೃತ್ತಿಯೋಗಕ್ಕೆ ಬಲ ಇವೆಲ್ಲವೂ ಕೂಡ ಕೊಟ್ಟಿರ್ತಕ್ಕಂತಹ ಶನಿಯ ಪ್ರಭಾವ. ಮತ್ತೆ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಾ ಅಂಥವರಿಗೆ ಸುಖ ಸಂತಾನ, ಒಳ್ಳೆಯ ರೀತಿಯ ಸಂತಾನ ಭಾಗ್ಯ ಕೂಡ ಕೊಟ್ಟಿರ್ತಕ್ಕಂಥ ಶನಿಯ ಪ್ರಭಾವ. ಶನಿಯಲ್ಲಿ ಯಾವುದೇ ರೀತಿ ತೊಂದರೆ ಕೊಟ್ಟಿರೋದಿಲ್ಲ. ಪಂಚಮದಲ್ಲಿರ್ತಕ್ಕಂಥ ಶನಿ, ಸ್ವಸ್ಥಾನದಲ್ಲಿರ್ತಕ್ಕಂಥ ಶನಿ ಉತ್ತಮ ಫಲನ ಕೊಟ್ಟಿರ್ತಕ್ಕಂತಹದ್ದು. ನೋಡಿ, ಶನಿ ಬದಲಾವಣೆ ಮಾರ್ಚ್ 29ಗೆಲ್ಲ ಬದಲಾವಣೆ ಆಗ್ತಾನೆ, ಮೀನ ರಾಶಿಗೆ ಹೋಗ್ತಾನೆ. ಈ ಬದಲಾಗುವಂಥ ಸ್ಥಿತಿ ಏನೆಲ್ಲ ಆಗುತ್ತೆ ನೋಡಿ. ವಿದ್ಯಾರ್ಥಿ ಮಿತ್ರರಿಗೆ ಸ್ನೇಹಿತರಿಂದ ಕೆಡುಕು ಪ್ರಭಾವ, ಕಷ್ಟ, ಕಾರ್ಪಣ್ಯಗಳು, ವೈಷಮ್ಯಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕೆಲವೊಂದು ಮಿತ್ರರಿಂದ ಉತ್ತಮವಾದ ಫಲ ಕೂಡ ಬರುತ್ತೆ. ಯಾಕೆಂತಂದರೆ ಶನಿ ಹೋಗ್ತಾ ಇರ್ತಕ್ಕಂಥ ಷಷ್ಠಮ ಸ್ಥಾನ ಆದರೂ ಕೂಡ ವೈರಾಗ್ಯ ಭಾವನೆಗಳು ಬಂದರೂ ಸಹ ಗುರು ಮನೆಗೆ ಪ್ರವೇಶ ಆಗ್ತಾ ಇದ್ದಾನೆ. ಗುರು ಮನೆ ಶನಿಗೆ ಮಿತ್ರಸ್ಥಾನ. ಇದರಿಂದ ಉತ್ತಮವಾದಂತಹ ಮಿತ್ರರು, ಘನತೆ, ಗೌರವ, ಒಳ್ಳೆ ಒಂದು ಹೆಸರುಗಳು ಸಿಗ್ತಕ್ಕಂತಹ ಮಿತ್ರರಿಂದ ನಿಮಗೆ ಸಹಕಾರ ಉಂಟಾಗತ್ತೆ, ಸಪೋರ್ಟ್ ಉಂಟಾಗತ್ತೆ, ಒಳ್ಳೆಯ ಸ್ಥಿತಿ ಅನುಕೂಲ ಇರುತ್ತೆ. ಮತ್ತೆ ನೋಡಿ, ರಾಹು ಪ್ರಭಾವ ಸ್ವಲ್ಪ ನಿಮ್ಮ ಸುಖ ನೆಮ್ಮದಿಗೆ ಧಕ್ಕೆ ತಂದಿರ್ತಕ್ಕಂತಹದ್ದು. ಏಕೆಂತಂದ್ರೆ ರಾಹು ದುಷ್ಟಗ್ರಹ, ಪೀಡಗ್ರಹ, ವೈಪರೀತ್ಯ ಇತ್ತು. ಇದು ಎಲ್ಲಿವರೆಗೂ ಇದೆ ಇನ್ನ ಅಂತಂದ್ರೆ ಮೇ 30ನೇ ತಾರೀಕುವರೆಗೂ ಇರ್ತಕ್ಕಂತಹದ್ದು. ನೋಡಿ, ಮೇ 30ರ ನಂತರ ರಾಹು ಕುಂಭರಾಶಿ ಪ್ರವೇಶ ಮಾಡ್ತಾನೆ. ಕುಂಭರಾಶಿ ಪ್ರವೇಶ ಮಾಡಿದಾಗ ನೋಡಿ, ಮೇ 30ರ ನಂತರ ವಿದ್ಯಾರ್ಥಿಗಳಿಗೆ ಸಂಕಷ್ಟಗಳು. ಇಷ್ಟೊತ್ತು ಶನಿಯಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿದೆ. ರಾಹು ಬರೋದ್ರಿಂದ ವೈಪರೀತ್ಯಗಳು ಸ್ಟಾರ್ಟ್ ಆಗತ್ತೆ. ರಾಹು ಅಂತಂದ್ರೆ ವಿದ್ಯಾರ್ಥಿಗಳನ್ನ ತದ್ವಿರುದ್ಧ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಓದೋರೆಲ್ಲ ಓದ್ದಿರಾಗ್ಬಿಡ್ತಾರೆ. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋರೆಲ್ಲ ಒಳ್ಳೆ ಅಂಕಗಳನ್ನ ತಗೊಳ್ಳೋದ್ರಲ್ಲಿ ವೈಪರೀತ್ಯ ಬಂದ್ಬಿಡುತ್ತೆ. ಮತ್ತೆ ಒಳ್ಳೆ ಬುದ್ಧಿವಂತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದುರ್ಗುಣಗಳು ಬಂದ್ಬಿಡತ್ತೆ. ಏನಪ್ಪಾ ದುರ್ಗುಣಗಳು ಅಂತಂದ್ರೆ ನೋಡಿ, ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನೆಲ್ಲೋ ಹಾಸ್ಟೆಲ್ ಸೇರಿಸಿರ್ತಾರೆ, ಎಲ್ಲ ಒಳ್ಳೆ ಲಾಜಿಂಗ್ ಬೋರ್ಡಿಂಗ್ ಇರ್ತಕ್ಕಂತಹ ಸ್ಕೂಲ್ಗಳಲ್ಲಿ ಸೇರಿಸಿರ್ತಾರೆ ದೂರದಲ್ಲಿ. ಅಲ್ಲಿ ಉದ್ಧಾರ ಆಗಬೇಕು ಅಂತ ಆ ಒಂದು ವಯಸ್ಸಲ್ಲಿ ಇರೋದಿಲ್ಲ. ಸಹಚರರು, ಕೆಟ್ಟ ಒಂದು ಸ್ನೇಹಿತರಿಂದ, ಕೆಟ್ಟ ದುರ್ಗುಣವಾದಂತಹ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವಂತಹ ಬುದ್ಧಿ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ರಾಹು ಪ್ರಭಾವನೆ ಅಷ್ಟು. ರಾಹು ತೊಂದರೆ ಕೊಡೋದೇ ತಲೆಯ ವಿಚಾರ, ಅಂದ್ರೆ ಮೆದುಳಿನ ವಿಚಾರ, ಬುದ್ಧಿ ವಿಚಾರ. ಈ ವಿಚಾರದಲ್ಲಿ ವೈಪರೀತ್ಯಗಳು ಬಂದ್ಬಿಡುವಂತ ಸಾಧ್ಯತೆ ಇರುತ್ತೆ. ಮೇ 30ರ ನಂತರ ಅದಕ್ಕೆ ರಾಹು ಕೆಟ್ಟ ಪ್ರಭಾವ ಕೊಡಕ್ಕೆ ಬರ್ತಾ ಇದ್ದಾನೆ. ಅದಕ್ಕೆ ತುಂಬಾ ಜಾಗರೂಕತೆಯಿಂದಿರಿ ವಿದ್ಯಾರ್ಥಿಗಳು. ಮೇ 30ರ ನಂತರ ರಾಹು ಪ್ರಭಾವದ ಪರಿಹಾರಗಳು ಮಾಡಿಕೊಂಡ್ರೆ ಈ ಒಂದು ದೋಷಗಳಿಗೆ ನಿವಾರಣೆ ಆಗತ್ತೆ. ಜೊತೆಗೆ ಯಾರು ಗರ್ಭಿಣಿ ಸ್ತ್ರೀ ಇದ್ದೀರಾ ಅಂತಹ ಅವರು ತುಂಬಾನೇ ಜಾಗೃತಿಯನ್ನು ವಹಿಸಬೇಕು. ಯಾರು ತುಲಾರಾಶಿಯವರು ಇದ್ದೀರಾ ಗರ್ಭಿಣಿ ಸ್ತ್ರೀಯರು ಅಂತಹವ್ರಿಗೆ ಹುಟ್ಟೋ ಮಕ್ಕಳ ವಿಚಾರದಲ್ಲಿ ತಲೆಯಲ್ಲಿ ಏನೋ ಒಂದು ನೀರಿನ ಗುಳ್ಳೆ ಇದೆ ಅಂತ ಡಾಕ್ಟರ್ಸ್ ಹೇಳುವಂತಹದ್ದು, ಟೆಸ್ಟ್ಗಳು, ರಿಪೋರ್ಟ್ಗಳು ಬರುವಂತಹದ್ದು, ಮತ್ತೆ ತಲೆಯ ಭಾಗದಿಂದ ನರ ದೌರ್ಬಲ್ಯತೆ ಇರತಕ್ಕಂತಹದ್ದು, ಅದರಿಂದ ಮೆದುಳಿಗೆ ಸಂಬಂಧಿಸಿದಂತೆ, ಬುದ್ಧಿಗೆ ಸಂಬಂಧಿಸಿದಂತೆ ಬುದ್ಧಿ ಮಾಂದ್ಯ ಮಕ್ಕಳು ಹುಟ್ಟುವಂತಹದ್ದು, ಈ ರೀತಿಯ ಜಾತಕಸ್ಥರು ಹುಟ್ಟು ಬಿಡುವಂತಹದ್ದು. ಯಾಕೆಂದ್ರೆ ಬಹಳಷ್ಟು ಜನ ಜಾತಕ ತೋರಿಸ್ಕೊಂಡಾಗ ಹೇಳಿರ್ತೀವಿ ಈ ತರ ಆಗತ್ತೆ, ಅಂದ್ರೆ ಡೆಲಿವರಿ ಆಗೋ ಸಮಯಕ್ಕೆ ತೊಂದರೆ ಬರುತ್ತೆ ಅಂತ ಹೇಳಿರ್ತೀವಿ. ಹೊಸದಾಗಿ ನೂತನವಾಗಿ ಮದುವೆ ಆಗಿರ್ತಕ್ಕಂಥವ್ರು ಅಂತಹ ಅವರು ಆ ಒಂದು ಮಕ್ಕಳಾಗಕ್ಕೆ ಮುಂಚೆ ಆ ಒಂದು ರಾಹುಗ್ರಹದ ಪರಿಹಾರ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಈ ತೊಂದರೆಗಳನ್ನ ನೋಡ್ತಾರೆ. ಆ ಟೆಸ್ಟ್ಗಳು, ರಿಪೋರ್ಟ್ಗಳಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಈ ವೈಪರೀತ್ಯನ ತೋರಿಸುತ್ತೆ. ನಾವು ಮೊದಲೇ ಹೇಳಿದೀವಲ್ಲ, ಯಾಕೆ ಈಗ ನೀವೀಗ ಪರಿಹಾರ ಮಾಡಿದಿರ ಬಂದ್ರಿ ಅಂತಂದ್ರೆ ಮರ್ತೋಗಿದ್ವಿ ಅಂತಾರೆ, ಜ್ಞಾಪಕ ಇಲ್ಲ ಅಂತಾರೆ. ಜಾತಕನೇ ತಿರುವಿ ನೋಡಿ ಪರಿಹಾರ ಮಾಡ್ಕೊಳ್ಳೋಷ್ಟು ಕೂಡ ಅವಕಾಶ ಕೊಡ್ದಿರ ಮಾಡುತ್ತೆ ರಾಹು. ಈ ಸ್ಥಿತಿಯಲ್ಲಿ ಬರ್ತಾರೆ ಬಹಳಷ್ಟು ಜನ. ಆಗಲೂ ಸಹ ಕೆಲವರು ಪರಿಹಾರ ಮಾಡಿದ ನಂತರ
ನೆಕ್ಸ್ಟು ಸ್ಕ್ಯಾನು ರಿಪೋರ್ಟ್ ನೋಡಿದ್ರೆ ಆ ಒಂದು ವೈಪರೀತ್ಯ ನಿವಾರಣೆ ಆಗಿರುತ್ತೆ, ಅದು ಮಾಯ ಆಗಿಬಿಟ್ಟಿರುತ್ತೆ. ಮತ್ತು ಡಾಕ್ಟ್ರಿಗೆ ಶಾಕ್ ಆಗುತ್ತೆ, ಏನಿದು ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ವಿ, ಇಷ್ಟು ಬೇಗ ಇದು ಕ್ಯೂರ್ ಆಗುತ್ತೆ ಅಂತ ಡೌಟೇ ಇರಲಿಲ್ಲ. ಇದು ಈ ಥರ ಒಂದು ಇಶ್ಯೂ ಲ್ಯಾಕ್ಸ್ಗೊಂದು ಕ್ರೋರ್ಸ್ಗೊಂದು ಬರುವಂತಹ ಒಂದು ಸಮಸ್ಯೆ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆ ವೈಪರೀತ್ಯ ಬರುವ ಸಾಧ್ಯತೆಗಳು ಗರ್ಭಿಣಿ ಸ್ತ್ರೀಯರಿಗೆ, ತುಲಾರಾಶಿಯಲ್ಲಿರ್ತಕ್ಕಂತಹ ತಾಯಂದಿರಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ರಾಹು ಪ್ರಭಾವ ಅಷ್ಟೊಂದು ವೈಪರೀತ್ಯ ಕೊಡ್ತಾನೆ. ಹಾಗಾಗಿ ರಾಹು ಗ್ರಹದ ಪರಿಹಾರ, ದುರ್ಗಾದೇವಿಯ ದರ್ಶನ ಮಾಡಿ. ಗರ್ಭಿಣಿ ಸ್ತ್ರೀಯರಾದಾಗ ದೇವಿಯನ್ನು ದರ್ಶನ ಮಾಡೋಕ್ಕೆ ಆಗೋದಿಲ್ಲ, ಯಾಕೆಂತಂದರೆ 5 ತಿಂಗಳವರೆಗೂ ಮಾತ್ರನೇ ಏನಾದರೂ ಒಂದು ಗ್ರಹ ಶಾಂತಿಗಳು ಮಾಡ್ಕೋಬೋದು. ತದನಂತರ ಗರ್ಭಿಣಿ ಸ್ತ್ರೀಗೆ 5 ತಿಂಗಳ ನಂತರ ಒಂದು ಅವರು ಶುಶ್ರೂಷೆಯಲ್ಲಿರ್ತಕ್ಕಂತಹದ್ದು, ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಕೆಲವೊಂದು ಆರೋಗ್ಯ ಸ್ಥಿತಿಯಲ್ಲಾಗಿರ್ಬೋದು, ದೈಹಿಕವಾಗಿ ಸ್ವಲ್ಪ ಅಶುಚಿಯಲ್ಲಿರ್ತಕ್ಕಂಥ ಸ್ಥಿತಿ ಇರ್ತಕ್ಕಂತಹದ್ದಾಗಿರುತ್ತೆ. ಅದರಿಂದ ಸ್ವಲ್ಪ ಆವಾಗ ಪರಿಹಾರಕ್ಕೆ ಬರೋದಿಲ್ಲ. ಆದರೆ ಆ ಒಂದು ಶಕ್ತಿ ಮಾತೆಯ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಒಂದು ಮಗು ಹುಟ್ಟಿದ ನಂತರ ಆದರೂ ಕೂಡ ಪರಿಹಾರ ತೀರಿಸ್ತೀವಿ ಅನ್ನುವಂತಹ ಒಂದು ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಒಂದು ಮೆದುಳಲ್ಲಿ, ಅಂದರೆ ನಿಮ್ಮ ಮನೋಸ್ಥಿತಿಯಿಂದ ದೃಢತೆ ಸಂಕಲ್ಪ ಆ ಒಂದು ಪರಿಹಾರ ಆಗುತ್ತೆ. ಇನ್ನು ಮುಖ್ಯವಾಗಿ ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಥ್ರೋಟ್ ಸಂಬಂಧಿಸಿದಂತೆ ಗಂಟಲು ಶ್ವಾಸ ಸಂಬಂಧಿ ಸಮಸ್ಯೆಗಳು ಬರ್ತಾ ಇತ್ತು, ಮತ್ತು ENT ರಿಲೇಟೆಡ್ ಸಮಸ್ಯೆಗಳು ಕೂಡ ಬರ್ತಾ ಇತ್ತು. ಆ ಒಂದು ಸಮಸ್ಯೆಗಳು ಯಾವ ರೀತಿ ಇರುತ್ತೆ, ಎಲ್ಲಿವರೆಗೂ ಇರುತ್ತಪ್ಪ ಅಂತಂದರೆ ಮೇ 15ನೇ ತಾರೀಕುವರೆಗೂ ಕೂಡ ಈ ಸ್ಥಿತಿ ಕಂಟಿನ್ಯೂ ಆಗುತ್ತೆ. ಆ ನಂತರ ನಿಮಗೆ ಭಾಗ್ಯ ಪ್ರಾಪ್ತಿ ನೋಡಿ, ಗುರು ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಮೇ 15ರ ನಂತರ ನಿಮಗೆ ಗುರುಬಲ ಬರುತ್ತೆ, ಹಾಗೆ ಶ್ರೇಷ್ಠವಾದ ಫಲ ಇದೆ. ಇಲ್ಲಿಂದ ಆಚೆಗೆ ಮನೆ ತಗೊಳ್ಳುವಂಥದ್ದು, ಭೂಮಿ ಪಡೆಯುವಂತಹದ್ದು, ವಿಶೇಷವಾಗಿ ಬೆಳೆಗಳು ಬೆಳೆಯುವಂಥದ್ರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಈ ಮೆಡಿಸಿನ್ಸ್ ತಯಾರು ಮಾಡ್ತಾ ಇರ್ತಕ್ಕಂತಹ ಕಂಪ್ನಿಗಳವ್ರಿಗೆ ಶ್ರೇಷ್ಠವಾದಂಥ ಬಲ. ಯಾರೆಲ್ಲ ಓನರ್ಶಿಪ್ ಇರ್ತಾರೆ ತುಲಾರಾಶಿಯವರು, ಅಂತಹ ಅವರಿಗೆ ಈ ಒಂದು ವಿಚಾರದಲ್ಲಿ ತುಂಬ ಫಲನ ಕೊಡುತ್ತೆ, ಶ್ರೇಷ್ಠವಾಗಿದೆ ಅಂತಂದರೆ ಇಲ್ಲ. ಇನ್ನು ಸ್ವಲ್ಪ ಖರ್ಚುಗಳು ಜಾಸ್ತಿ ಇತ್ತು, ವ್ಯವಹಾರಗಳಿಗೋಸ್ಕರ, ಬಿಸ್ನೆಸ್ಗಳಿಗೋಸ್ಕರ ಖರ್ಚುಗಳಿಂದ ಲಾಸ್ ಆಗ್ತಾ ಇತ್ತು. ಆ ಒಂದು ವೈಪರೀತ್ಯ ನಿವಾರಣೆ ಮೇ 30ರ ನಂತರ ಕಡಿಮೆ ಆಗತ್ತೆ. ಕೆಲವೊಂದು ಯಾವಾಗಲೂ ವ್ಯವಹಾರ ಮಾಡಿಟ್ಟಿರ್ತೀರ, ಅದು ಸಕ್ಸಸ್ ಆಗಿಬಿಟ್ಟು ಆದಾಯದ ರೂಪದಲ್ಲಿ ಬರುತ್ತೆ. ಯಾವುದೋ ಸೆಟಲ್ಮೆಂಟ್ ಆಗುತ್ತೆ, ಕೋರ್ಟ್ ಕಡೆಯಿಂದ ನಿಮ್ಗೆ ಆರ್ಡರ್ ಬರುತ್ತೆ, ಆ ಆರ್ಡರ್ ಕಾಪಿಯಿಂದ ನಿಮಗೆ ಆದಾಯ ಬರುವಂಥದ್ದು, ಬೆನಿಫಿಟ್ ಬರುವಂತಹದ್ದು, ಯಾವುದೋ ಒಂದು ಸಮ್ ಆಫ್ ದಿ ಅಮೌಂಟ್ ಬರುವಂತಹದ್ದು, ಯಾವುದೇ ಒಂದು ವಿಚಾರ ಆಗಿರೋದು ನಿಮ್ಮ ಜೀವನದಲ್ಲಿ, ಆ ಒಂದು ಕೇಸು, ಕೋರ್ಟ್ ವ್ಯವಹಾರ, ಒಪ್ಪಂದಗಳು ಇತ್ಯರ್ಥ ಆಗಿ ಸೆಟಲ್ಮೆಂಟ್ಸ್ ಆಗಿ ಅದರಿಂದ ದುಡ್ಡು ಬರುವಂತಹ ಸಾಧ್ಯತೆ ನಿಮ್ಮದಾಗಿರುತ್ತೆ. ಈ ವಿಚಾರದಲ್ಲಿ ಉತ್ತಮ ಫಲ ಇದೆ, ಯಾವುದೇ ವೈಪರೀತ್ಯಗಳಿಲ್ಲ. ಹಾಗಾಗಿ ಹೆಚ್ಚಿನ ಸ್ಥಿತಿಯಲ್ಲಿ ಶುಭ ಫಲಗಳಿದೆ. ಗರ್ಭಿಣಿ ಸ್ತ್ರೀ ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸುವಂತಹದ್ದು ತುಂಬಾ ಪ್ರಮುಖವಾಗಿರುತ್ತೆ. ಹಾಗಾಗಿ ನಿಮ್ಮ ಎಲ್ರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ, ಆಯುಷು, ಆರೋಗ್ಯ, ಬಲ ಎಲ್ಲವೂ ಕೂಡ ಈ ವರ್ಷ ಪೂರ್ತಿ ಕೊಳ್ಳಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ.